ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. I welcome you all for our EduMerge classes. Here you can emerge through education. So in the last episode or in the last segment we discussed about how we can maintain our good health. ಕಳೆದ ಒಂದು ತರಗತಿಯಲ್ಲಿ ನಮ್ಮ ಆರೋಗ್ಯವನ್ನು ಸುಧಾರಿಸತಕ್ಕಂತಹ ಅಥವಾ ಆರೋಗ್ಯವನ್ನು ಕಾಪಾಡಿಕೊಳ್ಳತಕ್ಕಂತಹ ಮಾರ್ಗಗಳು ಯಾವ್ದ್ಯಾವುದು ಅಂತ ಹೇಳಿ ನಾವು ಸ್ಟಡಿ ಮಾಡಿದ್ವಿ. ಇನ್ ದಿಸ್ ಸೆಗ್ಮೆಂಟ್ ಲೆಟ್ ಅಸ್ ನೋ ಅಬೌಟ್ ದ ಮೀನಿಂಗ್ ಆಫ್ ದ ಡಿಸೀಸ್ ಅಂಡ್ ದ ಕ್ರೈಟೀರಿಯಾ ಫಾರ್ ದ ಕ್ಲಾಸಿಫಿಕೇಶನ್ ಆಫ್ ದ ಡಿಸೀಸಸ್. ಈ ಒಂದು ತರಗತಿಯಲ್ಲಿ ರೋಗಗಳು ಅಂದ್ರೆ ಏನು ಮತ್ತೆ ರೋಗಗಳ ವರ್ಗೀಕರಣಕ್ಕೆ ನಾವು ಮಾಡ್ಕೊಂಡಿರ್ತಕ್ಕಂತಹ ಮಾನದಂಡಗಳು ಯಾವ್ದ್ಯಾವುದು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಲೆಟ್ ಅಸ್ ನೋ ಅಬೌಟ್ ದ ಮೀನಿಂಗ್ ಆಫ್ ದ ಡಿಸೀಸ್. ಸೊ ಕನ್ನಡದಲ್ಲಿ ಬಹಳ ಸುಲಭವಾಗಿ ನಾವು ರೋಗಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಎಕ್ಸಾಕ್ಟ್ ಆಗಿ ರೋಗ ಅಂದ್ರೆ ಏನಂತ ಹೇಳಬಹುದು? What is the definite explanation for the diseases? The disease means the malfunctioning of the body or the body parts. Malfunctioning or improper working of our body and its part is called as the disease. ನಮ್ಮ ದೇಹ ಅಥವಾ ದೇಹದ ಭಾಗಗಳೇನಿದ್ದಾವೆ ಆ ಭಾಗಗಳು ಯಾವ ರೀತಿಯಾಗಿ ಕೆಲಸ ಮಾಡಬೇಕೋ ಆ ರೀತಿಯಾಗಿ ಕೆಲಸ ಮಾಡದೇ ಇರತಕ್ಕಂತಹ ಸ್ಥಿತಿ ಏನಿದೆ ಅದನ್ನೇ ನಾವೇನಂತ ಕರಿತೀವಿ? ರೋಗಗಳು ಅಂತ ಹೇಳಿ ಕರಿತೀವಿ. ಐ ಥಿಂಕ್ ದ ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಅರ್ಥ ಆಗ್ತಾ ಇದೆಯಾ? ಸೊ ರೋಗಗಳು ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದ ಮಾಲ್ ಫಂಕ್ಷನಿಂಗ್ ಆಫ್ ದ ಬಾಡಿ ಅಂಡ್ ಇಟ್ಸ್ ಪಾರ್ಟ್ಸ್. ಏನಕ್ಕೋಸ್ಕರ ಈ ರೀತಿ ಮಾಲ್ ಫಂಕ್ಷನಿಂಗ್ ಆಗತ್ತೆ? ಯಾತಕ್ಕಾಗಿ ಸರಿಯಾಗಿ ಕೆಲಸ ಮಾಡಕ್ ಆಗೋದಿಲ್ಲ? ಬಿಕಾಸ್ ದ ಅಫೆಕ್ಷನ್ ಆಫ್ ದ ಪ್ಯಾಥೋಜನ್ಸ್. ಆ ಪ್ಯಾಥೋಜನ್ಸ್ ಏನಿದ್ದಾವೆ ಅವು ನಮ್ಮ ಬಾಡಿ ಮೇಲೆ ಬೀರ್ತಕ್ಕಂತಹ ವ್ಯತಿರಿಕ್ತ ಪರಿಣಾಮ ಏನಿದೆ, ಅಫೆಕ್ಟ್ಸ್ ಏನಿದೆ, ಅದಕ್ಕೋಸ್ಕರನೇ ಈ ರೀತಿಯಾದಂತಹ ಒಂದು ಮಾಲ್ ಫಂಕ್ಷನಿಂಗ್ ಆಗ್ತಕ್ಕಂಥದ್ದು. ಸೊ ಇದನ್ನ ನಾವು ರೋಗಗಳು ಅಂತ ಹೇಳಿ ಕರಿತೀವಿ. ಲೆಟ್ ಅಸ್ ನೋ ದ ಕ್ರೈಟೀರಿಯಾ ಫಾರ್ ದ ಕ್ಲಾಸಿಫಿಕೇಶನ್ ಆಫ್ ದ ಡಿಸೀಸಸ್. ರೋಗಗಳನ್ನ ಯಾವ ಮಾನದಂಡಗಳ ಆಧಾರದ ಮೇಲೆ ನಾವು ವರ್ಗೀಕರಣವನ್ನ ಮಾಡ್ತೇವೆ, ಹಾಗೆ ಯಾವ್ಯಾವ ರೀತಿಯಾಗಿ ವರ್ಗೀಕರಣವನ್ನ ಮಾಡ್ಕೊಂಡಿದ್ದೀವಿ? ಲೆಟ್ ಅಸ್ ನೋ ಒನ್ ಬೈ ಒನ್. ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒನ್ ಈಸ್ ಬೇಸ್ಡ್ ಆನ್ ದ ಡ್ಯೂರೇಷನ್. Based on duration. Based on duration. ಡ್ಯೂರೇಷನ್ ಅಂದ್ರೆ ಅರ್ಥ ಏನು ಮಗ? ಅವಧಿ ಅಂತ ಹೇಳಿ ಕರಿತೀವಿ. ಅಂದ್ರೆ ರೋಗಗಳು ಎಷ್ಟು ಅವಧಿಯಲ್ಲಿ ನಮ್ಮ ದೇಹದಲ್ಲಿ ಇರುತ್ತೆ ಅದರ ಆಧಾರದ ಮೇಲೆ ನಾವು ರೋಗಗಳನ್ನ ವರ್ಗೀಕರಣವನ್ನ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಬೇಸ್ಡ್ ಆನ್ ದ ಡ್ಯೂರೇಷನ್ we can classify the disease as acute disease and chronic disease. Chronic disease. ಎಷ್ಟು ಅವಧಿಯಲ್ಲಿ ನಮ್ಮ ದೇಹದಲ್ಲಿ ಇರುತ್ತೆ ರೋಗ ಅದರ ಆಧಾರದ ಮೇಲೆ ನಾವು ರೋಗಗಳನ್ನ ಅಕ್ಯೂಟ್ ಡಿಸೀಸ್ ಮತ್ತು ಕ್ರೋನಿಕ್ ಡಿಸೀಸ್ ಅಂತ ಹೇಳಿ ಕ್ಲಾಸಿಫಿಕೇಶನ್ ಅನ್ನ ಮಾಡ್ಕೊಳ್ತೇವೆ. ಸೊ ಅಕ್ಯೂಟ್ ಅಂದ್ರೆ ಅರ್ಥ ಏನು? ಅಲ್ಪ ಅವಧಿಯ ರೋಗಗಳು. ಕ್ರೋನಿಕ್ ಡಿಸೀಸ್ ಅಂದ್ರೆ ಏನು? ದೀರ್ಘ ಅವಧಿಯ ರೋಗಗಳು. ನಿಮಗೆ ಗೊತ್ತಿರಬೇಕು, ಕೆಲವು ರೋಗಗಳು ಹೇಗೆ ಅಂತಂದ್ರೆ ಒಂದಿನ ಇರುತ್ತೆ, 2 ದಿನ ಇರುತ್ತೆ, ಮ್ಯಾಕ್ಸಿಮಮ್ ಅಂದ್ರೆ 7 ದಿನ ಇರುತ್ತೆ, ಅದಾದ್ಮೇಲೆ ಹೊರಟೋಗುತ್ತೆ, ಕ್ಲಿಯರ್ ಆಗೋಗುತ್ತೆ. ಆದ್ರೆ ಅವುಗಳಿಂದ ಅನುಭವಿಸ್ತಕ್ಕಂಥದ್ದು ಇದೆಯಲ್ಲ ಅದು ತುಂಬಾ ಜಾಸ್ತಿ ಇರುತ್ತೆ. ಇನ್ ಕೆಲವು ರೋಗಗಳಿದಾವೆ, ಆ ರೋಗ ಇದೆ ಅಂತ ಗೊತ್ತಾಗೋದೇ ಬಹಳ ನಿಧಾನವಾಗುತ್ತೆ, ಆದ್ರೆ ಅದರ ಸಿಂಪ್ಟಮ್ಸ್ಗಳು ತುಂಬಾ ಕಡಿಮೆ ಇರುತ್ತೆ. ಸೊ ಈ ಎಲ್ಲ ಮಾನದಂಡಗಳ ಆಧಾರದ ಮೇಲೆ ಬೇಸ್ಡ್ ಆನ್ ದೀಸ್ ಫ್ಯಾಕ್ಟರ್ಸ್ ವಿ ಕ್ಲಾಸಿಫೈಡ್ ದ ಡಿಸೀಸ್ ಬೇಸ್ಡ್ ಆನ್ ದ ಡ್ಯೂರೇಷನ್. So based on the duration, we classify the disease as acute disease and chronic disease. Then, what is the meaning of this acute disease? Acute disease ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ duration is short. Duration is short. ಬಹಳ ಅಲ್ಪ ಅವಧಿ
ಅವಧಿಯಲ್ಲಿ ಈ ಒಂದು ರೋಗಗಳು ಇರುತ್ತವೆ. ಬಟ್ ದ ಇಂಟೆನ್ಸಿಟಿ ಆಫ್ ದ ಸಿಂಪ್ಟಮ್ಸ್ ಆರ್ ಹೈ. intensity of symptoms is high. ಅಂದ್ರೆ ಆ ರೋಗಗಳ ಗುಣಲಕ್ಷಣಗಳ ತೀವ್ರತೆ ಏನಿದೆ, ಇಂಟೆನ್ಸಿಟಿ ಅಂದ್ರೆ ತೀವ್ರತೆ, ಆ ರೋಗಗಳ ಗುಣಲಕ್ಷಣಗಳ ತೀವ್ರತೆ ತುಂಬಾ ಇರುತ್ತೆ. ಒಳ್ಳೆ ಉದಾಹರಣೆ ಏನಪ್ಪಾ ಅಂತಂದ್ರೆ ಇದಕ್ಕೆ ರೈನೈಟಿಸ್ ನಾವೇನಂತ ಕರಿತೀವಿ? ಕಾಮನ್ ಕೋಲ್ಡ್. ನಮಗೆ ಮಾಮೂಲಿಯಾಗಿ ಆಗ್ತಕ್ಕಂತಹ ನೆಗಡಿ ಅಥವಾ ಶೀತ ಏನಿದೆ ಅದು ಅಕ್ಯೂಟ್ ಡಿಸೀಸ್ಗೆ ಒಳ್ಳೆ ಎಕ್ಸಾಂಪಲ್. ನೀವು ಗಮನಿಸಿರಬಹುದು, ಶೀತ ಅಥವಾ ನೆಗಡಿ ಆಯ್ತು ಅಂತಂದ್ರೆ ಜ್ವರ ಬಂದಾದ್ರೂ ಪರವಾಗಿಲ್ಲಪ್ಪ, ಈ ನೆಗಡಿಯನ್ನು ಅನುಭವಿಸಕ್ ಆಗಲ್ಲ ಅಂತ ಅನ್ಕೋತೀವಿ. ಯಾಕೆ ಅಂತಂದ್ರೆ ರನ್ನಿಂಗ್ ನೋಸ್ ಇರುತ್ತೆ, ಮೂಗ್ ಸೋರ್ತಾ ಇರುತ್ತೆ, ಇನ್ಫ್ಲಮೇಷನ್ ಆಗತ್ತೆ, ಮೂಗೇನಾಗತ್ತೆ ಸ್ವಲ್ಪ ಊದ್ಕೊಂಡಂಗಾಗತ್ತೆ, ಅದಾದ್ಮೇಲಿಂದ ಅನ್ಈಸಿನೆಸ್, ಮೈ ಕೈ ಎಲ್ಲ ತುಂಬಾ ಭಾರ ಆದಾಗ ಆಗೋದು, ಏನು ಬೇಡ ಅಂತ ಅನ್ಸೋದು, ಏನೋ ಒಂಥರ ವಿಚಿತ್ರವಾಗಿ ಆಗ್ತಿರುತ್ತೆ, ತಲೆ ಭಾರ ಇರುತ್ತೆ, ಈ ತರ ಎಲ್ಲ ಆಗ್ತಾ ಇರುತ್ತೆ. ಸೊ ಇಂಟೆನ್ಸಿಟಿ ಆಫ್ ದ ಸಿಂಪ್ಟಮ್ ಈಸ್ ಹೈ, ತುಂಬಾ ಜಾಸ್ತಿ ಇರುತ್ತದೆ ಅದರ ತೀವ್ರತೆ. ಆದ್ರೆ ಬಹಳ ಬೇಗ ನಮಗೆ ಹೊರಟೋಗ್ತಾರೆ. ಮ್ಯಾಕ್ಸಿಮಮ್ ಅಂದ್ರೆ 1 ವಾರ, 7 ದಿನದ ತನಕ ಇರುತ್ತೆ, ಆಮೇಲಿಂದ ಹೊರಟೋಗುತ್ತೆ. ಸೊ ಈ ರೀತಿಯಾದಂತಹ ರೋಗಗಳನ್ನು ನಾವೇನಂತ ಕರಿತೀವಿ? ಅಕ್ಯೂಟ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಐ ಥಿಂಕ್ ನಿಮ್ಗೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಲೆಟ್ ಅಸ್ ಮೂವ್ ಆನ್ ಟು ದ ಕ್ರೋನಿಕ್ ಡಿಸೀಸ್. ಕ್ರೋನಿಕ್ ಡಿಸೀಸ್ ಅಂದ್ರೆ ಏನು? ಇದರ ಆಪೋಸಿಟ್. ಸೊ ಡ್ಯೂರೇಷನ್ ಏನಾಗಿರುತ್ತೆ? ತುಂಬಾ ಲಾಂಗ್ ಡ್ಯೂರೇಷನ್ ಇರುತ್ತೆ. ಅದರ ಅವಧಿ ತುಂಬಾ ದಿನ ಇರುತ್ತೆ. ಬಟ್ ದ ಇಂಟೆನ್ಸಿಟಿ ಆಫ್ ದ ಸಿಂಪ್ಟಮ್ ಈಸ್ ವೆರಿ ಲೆಸ್ intensity of symptoms. ಆ ರೋಗದ ಗುಣಲಕ್ಷಣಗಳೇನಿದ್ದಾವೆ ಅದರ ತೀವ್ರತೆ ತುಂಬಾ ಕಡಿಮೆ ಇರುತ್ತೆ. ಎಕ್ಸಾಂಪಲ್ ಯಾವ್ದು ಹೇಳ್ಬೋದು ಇದಕ್ಕೆ? ಟ್ಯೂಬರ್ಕ್ಯುಲೋಸಿಸ್, ಟಿಬಿ, ಕ್ಷಯರೋಗ ಅಂತ ಹೇಳಿ ಕರಿತೀವಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಬರೀ ಕೆಮ್ಮು ಮಾತ್ರ ಇರುತ್ತೆ, ಸ್ವಲ್ಪ ಕೆಮ್ಮಿರುತ್ತೆ ಅಷ್ಟೇನೆ. ಅದರ ಇಂಟೆನ್ಸಿಟಿನೂ ತುಂಬಾ ಕಡಿಮೆ ಇರುತ್ತೆ, ಗ್ಯಾಪ್ ಕಮ್ಮಿ ಇರುತ್ತೆ. ಒಂದು ಕೆಮ್ಮಿಗೂ, ಒಂದ್ಸರಿ ಕೆಮ್ಮಕ್ಕೂ ಇನ್ನೊಂದ್ಸರಿ ಕೆಮ್ಮಕ್ಕೂ ಇಂಟೆನ್ಸಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಕ್ರಮೇಣ ಜಾಸ್ತಿ ಆಗುತ್ತೆ ಹೊರತು ತಕ್ಷಣ ನಮಗೆ ಗೊತ್ತಾಗೋದೇ ಇಲ್ಲ ಅದು. ಸೊ ಕ್ಷಯರೋಗ ಏನಿದೆ, ಟ್ಯೂಬರ್ಕ್ಯುಲೋಸಿಸ್ ಏನಿದೆ, ಈ ಟ್ಯೂಬರ್ಕ್ಯುಲೋಸಿಸ್ ಅನ್ನೋದು ಕ್ರೋನಿಕ್ ಡಿಸೀಸ್ಗೆ ಒಂದು ಎಕ್ಸಾಂಪಲ್ ಆಗ್ತದೆ. ಅಂದ್ರೆ ಅದರ ಡ್ಯೂರೇಷನ್ ಏನಾಗಿರುತ್ತೆ? ತುಂಬಾ ದೀರ್ಘವಾಗಿರುತ್ತದೆ, ಲಾಂಗ್ ಡ್ಯೂರೇಷನ್ ಇದೆ. ಸೊ ದಿಸ್ ಟ್ಯೂಬರ್ಕ್ಯುಲೋಸಿಸ್ ಹ್ಯಾಸ್ ಲಾಂಗ್ ಡ್ಯೂರೇಷನ್ ಆಸ್ ವೆಲ್ ಆಸ್ ದ ಇಂಟೆನ್ಸಿಟಿ ಆಫ್ ದ ಸಿಂಪ್ಟಮ್ ಈಸ್ ವೆರಿ ಲೆಸ್. ಸೊ based on this duration, the diseases are classified into acute disease and chronic disease. Here the duration is short, whereas in the chronic disease the duration is long. Then intensity of the symptom is very high in the acute diseases, whereas in the chronic diseases the intensity of the symptom is very less. Example for the acute disease is rhinitis or the common cold, whereas in the chronic disease, the example is tuberculosis. I think this part is clear. Artha aitadva makla? Let us move on to the second important criteria of the classification of the disease, that is spreading nature. The second one is based on spreading nature. Based on spreading, ಯಾವ ರೀತಿಯಾಗಿ ಹರಡುತ್ತೆ ಅಥವಾ ಅದು ವೆದರ್ ಇಟ್ ಈಸ್ ಸ್ಪ್ರೆಡಿಂಗ್ ಆರ್ ನಾಟ್ ಅನ್ನೋದರ ಆಧಾರದ ಮೇಲೆ ನಾವೇನ್ ಮಾಡಬಹುದು? ರೋಗಗಳನ್ನ ಕ್ಲಾಸಿಫಿಕೇಶನ್ ಅನ್ನ ಮಾಡ್ಕೊಳ್ಬಹುದು. ಸೊ ಬೇಸ್ಡ್ ಆನ್ ದಿಸ್ ಸ್ಪ್ರೆಡಿಂಗ್ ನೇಚರ್, the diseases are classified into infectious disease and non-infectious disease. So based on the spreading nature, we classified the diseases as infectious disease and non-infectious disease. ಕನ್ನಡದಲ್ಲಿ ಇದಕ್ಕೆ ಸಾಂಕ್ರಾಮಿಕ ರೋಗಗಳು ಮತ್ತು ಸಾಂಕ್ರಾಮಿಕವಲ್ಲದ ರೋಗಗಳು ಅಂತ ಹೇಳಿ ಕರಿತೀವಿ. ನಾರ್ಮಲ್ ಆಗಿ ಜನರಲ್ ಟರ್ಮ್ ನಾವೇನಂತ ಯೂಸ್ ಮಾಡಬಹುದು ಅಂತಂದ್ರೆ, ದಿಸ್ ಇನ್ಫೆಕ್ಷಿಯಸ್ ಡಿಸೀಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕಮ್ಯುನಿಕೇಬಲ್ ಡಿಸೀಸಸ್.
communicable diseases. Then the non-infectious disease is also called as non-communicable diseases. Non-communicable diseases. ಹೆಸರ ಹೇಳ್ತಾ ಇದೆ ನೋಡಿ, ಬಯಾಲಜಿ ಅಷ್ಟು ಈಸಿ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಇನ್ನೊಂದಿಲ್ಲ. ಯಾಕೆ ಅಂತಂದ್ರೆ ಈ ಎಟಮಾಲಜಿಕಲ್ ಮೀನಿಂಗ್ ಅನ್ನ ತಿಳ್ಕೊಂಡ್ಬಿಟ್ರೆ ನಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಕಮ್ಯುನಿಕೇಬಲ್ ಅಂದ್ರೆ ಅರ್ಥ ಏನು? ಒಬ್ಬರಿಂದ ಒಬ್ಬರಿಗೆ ಹರಡತಕ್ಕಂಥದ್ದು. ಸೊ ಇಫ್ ದ ಡಿಸೀಸ್ ಕ್ಯಾನ್ ಸ್ಪ್ರೆಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್, ಇಟ್ ಈಸ್ ಕಾಲ್ಡ್ ಆಸ್ ಇನ್ಫೆಕ್ಷಿಯಸ್ ಡಿಸೀಸಸ್. ಅರ್ಥ ಆಗ್ತಾ ಇದೆಯಾ? ಸರ್ ಫಾರ್ ಎಕ್ಸಾಂಪಲ್ ಮಲೇರಿಯಾ ರೋಗ. ಸೊ ಅದೇನಾಗುತ್ತೆ? ಒಬ್ಬರಿಂದ ಒಬ್ಬರಿಗೆ ಹರಡತಕ್ಕಂತಹ ರೋಗ. ಅದೇ ನಾನ್ ಇನ್ಫೆಕ್ಷಿಯಸ್ ಡಿಸೀಸ್ ಅಥವಾ ನಾನ್ ಕಮ್ಯುನಿಕೇಬಲ್ ಡಿಸೀಸ್, ದೀಸ್ ಆರ್ ದ ಡಿಸೀಸಸ್ ವಿಚ್ ಕ್ಯಾನಾಟ್ ಸ್ಪ್ರೆಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರತಕ್ಕಂತಹ ಒಂದು ರೋಗಗಳು. ಇವುಗಳಿಗೆ ನಾವು ಎಕ್ಸಾಂಪಲ್ ಅನ್ನ ಯಾವ್ದು ಕೊಡಬಹುದು? ಸೇ ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ರೋಗ. ಸೊ ಒಬ್ಬರಿಂದ ಒಬ್ಬರಿಗೆ ಅದು ಹರಡೋದೇ ಇಲ್ಲ. ಕ್ಯಾನ್ಸರ್ ರೋಗಿಗಳ ಪಕ್ಕ ನಾವು ಕೂತ್ರು ಏನು ತೊಂದರೆ ಇಲ್ಲ ನಮಗೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿಯಾದಂತಹ ರೋಗಗಳನ್ನ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಥವಾ ನಾನ್ ಇನ್ಫೆಕ್ಷಿಯಸ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಸೊ ಇನ್ಫೆಕ್ಷಿಯಸ್ ಡಿಸೀಸ್ ನಲ್ಲಿ ತುಂಬಾ ಅಪಾಯಕಾರಿಯಾದಂತಹ ಡಿಸೀಸ್ ಯಾವ್ದಪ್ಪ ಅಂತಂದ್ರೆ ಏಡ್ಸ್. ಹ್ಯೂಮನ್ ಇಮ್ಯುನೋ ವೈರಸ್ ಇಂದ ಬರ್ತಕ್ಕಂತಹ ಒಂದು ರೋಗ ಯಾವುದು? ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ದಿಸ್ ಏಡ್ಸ್ ಡಿಸೀಸ್ ಈಸ್ ಫೇಟಲ್, ತುಂಬಾ ಅಪಾಯಕಾರಿ, ವಿಚ್ ಲೀಡ್ಸ್ ಟು ಡೆತ್ ಅನ್ನೋ ಅರ್ಥ ಬರ್ತದೆ. ಅದೇನೆ ನಾನ್ ಇನ್ಫೆಕ್ಷಿಯಸ್ ಡಿಸೀಸ್ ನಲ್ಲಿ ಕ್ಯಾನ್ಸರ್ is considered as the fatal disease. So based on the spreading nature, the diseases are classified into infectious disease or communicable disease and non-infectious disease or non-communicable disease. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಈ ಎರಡು ಪಾಯಿಂಟ್ ಗಳನ್ನ ನಾವೀಗ ಮುಗಿಸಿದೀವಿ. ಒಂದು ಡ್ಯೂರೇಷನ್, ಎರಡನೇದು ಸ್ಪ್ರೆಡಿಂಗ್ ನೇಚರ್. Let's move on to the third classification of the disease, that is based on the timings. When will we get this disease? ಯಾವ ಸಂದರ್ಭದಲ್ಲಿ ನಾವು ಈ ರೀತಿಯಾದಂತಹ ರೋಗಕ್ಕೆ ತುತ್ತಾಗ್ತೀವಿ ಅನ್ನೋದರ ಆಧಾರದ ಮೇಲೆ ನಾವು ರೋಗಗಳನ್ನ ಕ್ಲಾಸಿಫಿಕೇಶನ್ ಅನ್ನ ಮಾಡ್ತೀವಿ. ಬೇಸ್ಡ್ ಆನ್ when will we get the disease ಅಂದ್ರೆ ಟೈಮ್. Based on this, the diseases are classified into congenital disease and acquired disease. Congenital disease and acquired disease. ಯಾವ ಸಂದರ್ಭದಲ್ಲಿ ನಮಗೆ ಈ ರೋಗಗಳು ಬರುತ್ತೆ ಅನ್ನೋದ್ರ ಆಧಾರದ ಮೇಲೆ ರೋಗಗಳನ್ನು ನಾವು ಕಾಂಜನೈಟಲ್ ಡಿಸೀಸ್ ಮತ್ತು ಅಕ್ವೈರ್ಡ್ ಡಿಸೀಸ್ ಅಂತ ಹೇಳಿ ಕ್ಲಾಸಿಫಿಕೇಶನ್ ಅನ್ನ ಮಾಡ್ಕೊಳ್ತೀವಿ. ಅಂದ್ರೆ ಅರ್ಥ ಏನು? ಟೈಮ್ ಅಂತಂದ್ರೆ ಇಲ್ಲಿ ಸಮಯ 12 ಗಂಟೆ 1 ಗಂಟೆ ಅದಲ್ಲ. ವೆದರ್ ವಿ ಗೆಟ್ ದ ಡಿಸೀಸ್ ಅಟ್ ದ ಟೈಮ್ ಆಫ್ ಬರ್ತ್ ಆರ್ ಆಫ್ಟರ್ ದ ಬರ್ತ್. ಬೈ ದ ಬರ್ತ್ ಆರ್ ಆಫ್ಟರ್ ದ ಬರ್ತ್. ಹುಟ್ಟುವಾಗ್ಲೇನೆ ಆ ಕೆಲವೊಂದು ರೋಗಗಳಿರುತ್ತವೆ ಅದು, ಅಥವಾ ಹುಟ್ಟಿದ ನಂತರ ಬರ್ತಕ್ಕಂತಹ ರೋಗಗಳು. ಈ ಆಧಾರದ ಮೇಲೆ ನಾವು ರೋಗಗಳನ್ನು ಕ್ಲಾಸಿಫಿಕೇಶನ್ ಮಾಡ್ಕೊಳ್ತೇವೆ. ನೀವು ಎಟಮಾಲಜಿಕಲ್ ಮೀನಿಂಗ್ ಅನ್ನು ತಿಳ್ಕೊಂಡ್ರೆ ಕಾಂಜನೈಟಲ್ ಅನ್ನುವಂಥದ್ದು ಅದರ ಅರ್ಥ ಏನಪ್ಪಾ ಅಂತಂದ್ರೆ ಬೈ ಬರ್ತ್, ಹುಟ್ಟುವಾಗ್ಲೇ ಬರ್ತಕ್ಕಂತಹ ರೋಗಗಳು. ಸೊ ದೀಸ್ ಕಾಂಜನೈಟಲ್ ಡಿಸೀಸಸ್ ಆರ್ ಟ್ರಾನ್ಸ್ಫರ್ಡ್ ಫ್ರಮ್ ಪೇರೆಂಟ್ಸ್ ಟು ದೇರ್ ಆಫ್ ಸ್ಪ್ರಿಂಗ್ಸ್. ತಂದೆ ತಾಯಿಯಿಂದ ಅವುಗಳ ಶಿಶುಗಳಿಗೆ ಮಕ್ಕಳಿಗೆ ಈ ರೀತಿಯಾದಂತಹ ರೋಗಗಳು ಬರುತ್ತವೆ. ಅದನ್ನ ನಾವೇನಂತ ಕರಿತೀವಿ? ಕಾಂಜನೈಟಲ್ ಡಿಸೀಸ್. ಇದು ಯಾತಕ್ಕೋಸ್ಕರ ಆಗತ್ತೆ? ಇಟ್ ಈಸ್ ದ ರಿಸಲ್ಟ್ ಆಫ್ ಮ್ಯೂಟೇಷನ್. ರೂಪಾಂತರಗೊಳ್ತಕ್ಕಂಥದ್ದೇನಿದೆ ಜೀನ್ಸ್, ಅದರಿಂದ ಏನಾಗುತ್ತೆ ಈ ರೀತಿಯಾದಂತಹ ಕೆಲವು ಡಿಸೀಸ್ಗಳು ನಮಗೆ ಬರ್ತಾ ಹೋಗುತ್ತೆ. ಎಕ್ಸಾಂಪಲ್ ಯಾವ್ದು ಕೊಡಬಹುದು? ಟರ್ನರ್ ಸಿಂಡ್ರೋಮ್ ಕೊಡಬಹುದು, ಡೌನ್ ಸಿಂಡ್ರೋಮ್ ಕೊಡಬಹುದು. ಈ ರೀತಿಯಾದಂತಹ ಸಿಂಡ್ರೋಮ್ಸ್ ಗಳೇನಿದಾವೆ, ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಕಾಂಜನೈಟಲ್ ಡಿಸೀಸ್. ಗ್ರೀಕ್ ಭಾಷೆನಲ್ಲಿ ಕಾಂಜನೈಟಲ್ ಅನ್ನೋದಕ್ಕೆ ಟುಗೆದರ್ ಅನ್ನೋ ಅರ್ಥ ಬರುತ್ತೆ. ಅಂದ್ರೆ ಒಟ್ಟಿಗೆ ಅನ್ನೋ ಅರ್ಥ. ಅಂದ್ರೆ ಹುಟ್ಟುವಾಗ್ಲೇನೆ ಜೊತೆಗೇನೆ ಬರ್ತಕ್ಕಂತಹ ರೋಗಗಳು, ಅದನ್ನ ನಾವು ಕಾಂಜನೈಟಲ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಡೌನ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್.
ಅಕ್ವೈರ್ಡ್ ಅಂದ್ರೆ ಏನು? ಗಳಿಸಿಕೊಳ್ಳುವಂತಹದ್ದು, ಅಂದ್ರೆ ಹುಟ್ಟಿದ ನಂತರ ಬರ್ತಕ್ಕಂತಹ ರೋಗಗಳು. ಸೊ ದೀಸ್ ಆರ್ ದ ಡಿಸೀಸಸ್ ವಿಚ್ ಆರ್ ಕಮ್ ಆಫ್ಟರ್ ದ ಬರ್ತ್. ಸೊ ಹಿಯರ್ ಈಸ್ ಬೈ ದ ಬರ್ತ್ ಅಂಡ್ ಹಿಯರ್ ಈಸ್ ಆಫ್ಟರ್ ದ ಬರ್ತ್. ನಾವು ಹುಟ್ಟಿದ ನಂತರ ಬರ್ತಕ್ಕಂತಹ ರೋಗಗಳೆಲ್ಲವನ್ನು ನಾವು ಅಕ್ವೈರ್ಡ್ ಡಿಸೀಸ್ಗೆ ನಾವು ಎಕ್ಸಾಂಪಲ್ ಅನ್ನು ತಗೊಳ್ಬಹುದು. ದಿಸ್ ಅಕ್ವೈರ್ಡ್ ಡಿಸೀಸ್ once again classified into two types. It is infectious and non-infectious. Once again, non-infectious. ನಾನು ಇದರ ಬಗ್ಗೆ ಮತ್ತೆ ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಈಗಿನ್ನು ನಾವು ಓದಿದೀವಿ ಇನ್ಫೆಕ್ಷಿಯಸ್ ಡಿಸೀಸ್ ಅಂದ್ರೆ ಕಮ್ಯುನಿಕೇಬಲ್ ಡಿಸೀಸ್, ಅದೇ ರೀತಿ ನಾನ್ ಇನ್ಫೆಕ್ಷಿಯಸ್ ಡಿಸೀಸ್ ಅಂದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್. ದೀಸ್ ಆರ್ ದ ಟೂ ಟೈಪ್ಸ್ ಆಫ್ ಅಕ್ವೈರ್ಡ್ ಡಿಸೀಸ್. ಸೊ ಬೇಸ್ಡ್ ಆನ್ when will we get the diseases, that means by birth or after the birth, the disease are classified into congenital disease and acquired disease. Congenital means by birth, acquired means after the birth. This acquired diseases are once again classified into infectious disease and non-infectious disease. So this is the third classification of the diseases. The last one is based on the causative agent. So here this classification is very very important. ಯಾಕೆಂದ್ರೆ ನಮಗೆ NCERT ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿರತಕ್ಕಂಥದ್ದು ಈ ರೀತಿಯಾದದ್ದು ಮಾತ್ರ. ಬೇಸ್ಡ್ ಆನ್ ದ ಕಾಸಿಟಿವ್ ಏಜೆಂಟ್. 4ನೇ ಕ್ರೈಟೀರಿಯಾ, ಬೇಸ್ಡ್ ಆನ್ ಕಾಸಿಟಿವ್ ಏಜೆಂಟ್. ಯಾವೆಲ್ಲ ಜೀವಿಗಳು ನಮಗೆ ರೋಗಗಳನ್ನ ತರಿಸುತ್ತೆ ಅದರ ಆಧಾರದ ಮೇಲೆ ನಾವು ಒಂದು ರೋಗಗಳನ್ನ ಡಿಸೈಡ್ ಮಾಡ್ತಾ ಹೋಗ್ತೇವೆ. ಯಾವ್ಯಾವ ರೀತಿಯಾದಂತಹ ರೋಗಗಳು ಅಂತ ಹೇಳಿ ಅದನ್ನ ಕ್ಲಾಸಿಫೈ ಮಾಡ್ತಾ ಹೋಗ್ತೇವೆ. ಸೊ ಇನ್ ದಟ್ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒನ್ ಈಸ್ ದ ಬ್ಯಾಕ್ಟೀರಿಯಲ್ ಡಿಸೀಸ್. ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂತಹ ರೋಗಗಳನ್ನ ನಾವೇನಂತ ಕರಿತೀವಿ? ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಹಿಯರ್ ದ ಕಾಸಿಟಿವ್ ಏಜೆಂಟ್ ಇಸ್ ಬ್ಯಾಕ್ಟೀರಿಯಾ. ಅರ್ಥ ಆಗ್ತಾ ಇದೆಯಾ? ಸೇ ಫಾರ್ ಎಕ್ಸಾಂಪಲ್ ಟೈಫಾಯ್ಡ್, ಸಾಲ್ಮೊನೆಲ್ಲಾ ಟೈಫಿ. ಸೊ ದಟ್ ಸಾಲ್ಮೊನೆಲ್ಲಾ ಟೈಫಿ is the causative agent for the typhoid. That typhoid is an example for bacterial disease, salmonella typhi. Then the second one is viral disease. So viral disease ಅಂತಂದ್ರೆ the causative agent is virus. ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ನೋಡಿ. ಕಾಸಿಟಿವ್ ಏಜೆಂಟ್ ಅಂತಂದ್ರೆ ಯಾವುದರಿಂದ ರೋಗ ಬರುತ್ತೆ ನಮಗೆ ಅವುಗಳನ್ನ ನಾವು ಕಾಸಿಟಿವ್ ಏಜೆಂಟ್ ಅಂತ ಹೇಳಿ ಕರಿತೀವಿ, ಕ್ಯಾರಿಯರ್ಸ್ ಅಂತ ಕರಿತೀವಿ. ಬೇಸ್ಡ್ ಆನ್ ದೀಸ್ ಕ್ಯಾರಿಯರ್ಸ್ ದ ಡಿಸೀಸಸ್ ಆರ್ ಕ್ಲಾಸಿಫೈಡ್ ಆಸ್ ಫಾಲೋಸ್. ಅರ್ಥ ಆಗ್ತದೆಯಾ? ಸೊ ಇಫ್ ದ ಕಾಸಿಟಿವ್ ಏಜೆಂಟ್ ಇಸ್ ಬ್ಯಾಕ್ಟೀರಿಯಾ, ದೋಸ್ ಡಿಸೀಸಸ್ ಆರ್ ಕಾಲ್ಡ್ ಬ್ಯಾಕ್ಟೀರಿಯಲ್ ಡಿಸೀಸ್. If the causative agent is virus, that is called as viral disease. Then fungal disease. ಶಿಲೀಂಧ್ರಗಳು ಅಂತ ಹೇಳಿ ಕರಿತೀವಿ, ಫಂಗಸ್, ಶಿಲೀಂಧ್ರಗಳು. ಸೊ ಕಾಸಿಟಿವ್ ಏಜೆಂಟ್ ಏನಾದ್ರೂ ಫಂಗಸ್ ಆಗಿದ್ರೆ, ಶಿಲೀಂಧ್ರ ಆಗಿದ್ರೆ, those type of diseases are called fungal disease. Then the next one is protozoan disease. Protozoan disease. If the causative agent is protozoan, then it is called protozoan disease. ಆದಿಜೀವಿಗಳು ಅಂತ ಹೇಳಿ ಕರಿತೀವಿ, protozoan disease. Then the last one is helminthic disease or helminth disease. ಹುಳಗಳಿಂದ ಬರ್ತಕ್ಕಂಥದ್ದು, ದುಂಡು ಹುಳಗಳು, ಈ ರೀತಿಯಾದಂತಹ ಹುಳಗಳಿಂದ ಬರ್ತಾ ಇತ್ತು ಅಂದ್ರೆ ಅದನ್ನ ನಾವು ಹೆಲ್ಮಿಂತ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಸೊ ದೀಸ್ ಆರ್ ದ ಡಿಫರೆಂಟ್ categorization of the diseases based on the causative agent. ನಮಗೆ ಯಾವ ಜೀವಿಗಳಿಂದ ರೋಗಗಳು ಬರುತ್ತೆ ಅದರ ಆಧಾರದ ಮೇಲೆ ನಾವು ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಎಕ್ಸಾಂಪಲ್ ಟೈಫಾಯ್ಡ್ ಕೊಡಬಹುದು. ಎರಡನೇ ರೀತಿಯಾಗಿ ವೈರಲ್ ಡಿಸೀಸ್, ವೆಲ್ ನೋನ್ ಡಿಸೀಸ್ ನಮಗೆ HIV ಗೊತ್ತಿದೆ, ದಟ್ ಈಸ್ ಅ ವೈರಲ್ ಡಿಸೀಸ್. ದೆನ್ ಫಂಗಲ್ ಡಿಸೀಸ್ಗೆ ರಿಂಗ್ ವರ್ಮ್, ಗಜಕರ್ಣ ಅಂತೆಲ್ಲ ಆಗ್ತದಲ್ಲ, ಸೊ ಅದನ್ನ ನಾವು ಫಂಗಲ್ ಡಿಸೀಸ್. ಸಾಮಾನ್ಯವಾಗಿ ಸ್ಕಿನ್ ಡಿಸೀಸಸ್ ಎಲ್ಲ ಬರ್ತಕ್ಕಂಥದ್ದು ಈ ಫಂಗಸ್ ಇಂದಾನೆ. Then protozoan disease, malaria, Plasmodium vivax, it is an example for protozoan disease. Then helminth disease, elephantiasis ಅಂತ ಹೇಳಿ ಕರಿತೀವಿ, ಆನೆಕಾಲು ರೋಗ ಅಂತ ಹೇಳಿ ಕರಿತೀವಲ್ವಾ, ಇವು. These are all the important classification of the diseases based on the different criteria.
ಬೇರೆ ಬೇರೆ ರೀತಿಯಾದಂತಹ ಮಾನದಂಡಗಳ ಆಧಾರದ ಮೇಲೆ ನಾವು ರೋಗಗಳನ್ನ ಈ ರೀತಿಯಾಗಿ ವರ್ಗೀಕರಣವನ್ನ ಮಾಡ್ಕೊಳ್ತಾ ಹೋಗ್ತೇವೆ. ಸೊ ನೆಕ್ಸ್ಟ್ ಸೆಗ್ಮೆಂಟ್ ನಲ್ಲಿ ಈ ರೋಗ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ಗಳಿದಾವೆ. ಆ ಟರ್ಮಿನಾಲಜೀಸ್ಗಳನ್ನ ತಿಳ್ಕೊಂಡು ಈ ಕಾಸಿಟಿವ್ ಏಜೆಂಟ್ NCERT ಪ್ರಕಾರ ಕೊಟ್ಟಿರತಕ್ಕಂತಹ ಕಾಸಿಟಿವ್ ಏಜೆಂಟ್ಸ್ ಗಳಿಂದ ಯಾವ್ಯಾವೆಲ್ಲ ರೋಗಗಳು ಬರ್ತದೆ, ಈ 5 ರೀತಿಯಾದಂತಹ ರೋಗಗಳಿಗೆ ಒಂದೊಂದು ಎರಡೆರಡು ಉದಾಹರಣೆಗಳಿಂದ ಈ ಕಾನ್ಸೆಪ್ಟ್ ಗಳನ್ನ ತಿಳ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡೋಣ. ಥ್ಯಾಂಕ್ ಯು.